ಯಾದಗಿರಿಯಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಗೆಟ್ಟಂತ ರೈತನ ಬೋರ್ವೆಲ್ ಬಂದಾಗಿದೆ. ಒಣಗ್ತಾ ಇವೆ ಮೆಣಸಿನಕಾಯಿ ಬೆಳೆ. ಈರುಳ್ಳಿ ಮೆಣಸಿನಕಾಯಿ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಈಗ ಹರಸಾಹಸ ಪಡಬೇಕಾಗಿದೆ. ಬಕೆಟ್ ಮೂಲಕ ಪಾಪ ನೋಡಿ ಅಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಬಳಸ್ಕೊಂಡು ಅಲ್ಲಿ ತಾವೇ ನೀರನ್ನು ಹಾಯಿಸಬೇಕಾಗಿದೆ. ಸಾಮಾನ್ಯವಾಗಿ ಪೈಪ್ಗಳ ಮೂಲಕ ಅಲ್ಲಿ ಹಾಕುವಂಥದ್ದೆಲ್ಲ ಇರುತ್ತೆ. ಆದರೆ ಬೋರ್ವೆಲ್ನಲ್ಲಿ ನೀರು ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ತಾವೇ ಈ ಬಕೆಟ್ಟು ಬಿಂದಿಗೆ ಎಲ್ಲನೂ ಕೂಡ ಡ್ರಮ್ಗಳಲ್ಲಿ ಇಟ್ಕೊಂಡಲ್ಲಿ ಕ್ಯಾನ್ಗಳನ್ನು ಹಾಕ್ತಿದ್ದಾರೆ. ನಮ್ಮ ಯಾದಗಿರಿ ಪ್ರತಿನಿಧಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಒಂದು ಕಡೆ ಭೀಕರ ಬರಗಾಲ, ಇನ್ನೊಂದು ಕಡೆ ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಿದೆ. ಹೀಗಾಗಿ ತಾಪಮಾನ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತ ಕಾಣ್ತಾ ಇದೆ. ಈಗ ನಾನು ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದಲ್ಲಿದ್ದೀನಿ. ಒಂದು ವರ್ಕನಹಳ್ಳಿ ಗ್ರಾಮದ ಜಯಪ್ಪ ಎನ್ನುವಂಥ ರೈತ ತನ್ನ ಜಮೀನಿನಲ್ಲಿ ಬೆಳೆದಂಥ ಬೆಳೆಯನ್ನು ಸಂಪೂರ್ಣವಾಗಿ ಈ ಒಂದು ಅಂತರ್ಜಲ ಮಟ್ಟ ಕುಸಿತ ಕಂಡ ಕಾರಣಕ್ಕಾಗಿ ಬೆಳೆಯನ್ನು ಕಳೆದುಕೊಂಡಿರುತ್ತದೆ. ಈಗ ರೈತನ ಜಮೀನಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ರೈತ ಜಯಪ್ಪ 4 ಎಕರೆ ಜಮೀನಿನಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಮುಂಗಾರು ಬೆಳೆಯಾಗಿ ಹೆಸರನ್ನು ಬಿತ್ತನೆ ಮಾಡಿದ್ರು. ಆದರೆ ಸಂಪೂರ್ಣವಾಗಿ ಮಳೆ ಕೈಕೊಟ್ಟ ಕಾರಣ ಹೆಸರು ಬೆಳೆ ಸಹಿತ ಹಾಳಾಗಿ ಹೋಗಿದೆ. ಅದಾದ ನಂತರ ರೈತ ಹೇಗಾದರೂ ಮಾಡಿ ಹಿಂಗಾರು ಬೆಳೆಯನ್ನು ಬೆಳಕೋಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅನ್ನುವಂಥ ಕಾರಣಕ್ಕಾಗಿ ತನ್ನ ಜಮೀನಿನಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ಲನ್ನು ಕೊರೆಸಿದ. ತಕ್ಕ ಮಟ್ಟಿಗೆ ಬೋರ್ವೆಲ್ನಲ್ಲಿ ನೀರು ಕೂಡ ಬಂದಿತ್ತು. ಅದಾದ ನಂತರ ಹಿಂಗಾರು ಬೆಳೆಯಾಗಿ ಬೆಳೆಯನ್ನು ಬೆಳೆದು ಮಾಡಿದಂಥ ಸಾಲವನ್ನು ತೀರಿಸುವಂಥ ಪ್ರಯತ್ನ ಮಾಡಿದ್ದ. ಇದೇ ಕಾರಣಕ್ಕಾಗಿ ತನ್ನ ಜಮೀನಿನಲ್ಲಿ ಈರುಳ್ಳಿ ಆಗಿರ್ಬೋದು ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದ. ಈ ಒಂದು ಬೆಳೆಗಳಿಗೆ ಬೋರ್ವೆಲ್ನಿಂದ ನಿರಂತರವಾಗಿ ನೀರನ್ನು ಪೂರೈಸ್ತಿದ್ದ. ಆದರೆ ಕಳೆದ 20 ದಿನಗಳಿಂದ ತಾಪಮಾನ ಏನು ಜಾಸ್ತಿ ಆಗ್ತಿದೆ, ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಿರೋ ಕಾರಣಕ್ಕಾಗಿ ರೈತ ಸಂಪೂರ್ಣವಾಗಿ ತನ್ನ ಜಮೀನಿನಲ್ಲಿ ಬೆಳೆದಂಥ ಬೆಳೆಗೆ ನೀರು ಉಳಿಸೋಕ್ಕಾಗ್ತಿಲ್ಲ. ಬೋರ್ವೆಲ್ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಹೀಗಾಗಿ ಅನಿವಾರ್ಯವಾಗಿ ಹೇಗಾದರೂ ಮಾಡಿ ತನ್ನ ಜಮೀನಲ್ಲಿರುವಂಥ ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾನೆ. ಹೀಗಾಗಿ ಜಮೀನಿಗೆ ಟ್ಯಾಂಕರ್ ಮೂಲಕ ನೀರನ್ನು ತರಿಸ್ಕೊಂಡು ಡ್ರಮ್ಗಳಿಗೆ ಡ್ರಮ್ಗಳಿಗೆ ತುಂಬಿಸ್ಕೊಳ್ತಿದ್ದಾನೆ. ಇಲ್ಲಿಂದ ನೇರವಾಗಿ ತನ್ನ ಇಡೀ ಕುಟುಂಬದ ಸದಸ್ಯರೊಂದಿಗೆ ಬೆಳೆಗಳಿಗೆ ಬಕೆಟ್ ಮೂಲಕ ನೀರನ್ನು ಉಣಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾನೆ. ಕೊನೆಯ ಹಂತದವರೆಗೆ ಬೆಳೆಯನ್ನು ಉಳಿಸ್ಕೊಳ್ಳಬೇಕು. ಹೇಗಾದರೂ ಮಾಡಿ ಏನು ಮಾಡಿದಂಥ ಖರ್ಚಾದರೂ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಏನು ಪ್ರಯತ್ನ ಮಾಡ್ತಿದ್ದಾನೆ. ಹೀಗಾಗಿ ಇಡೀ ಕುಟುಂಬಸ್ಥರನ್ನು ಕರೆದುಕೊಂಡು ಬಂದು ಜಮೀನಲ್ಲಿ ಇರುವಂಥ ಬೆಳೆಗಳಿಗೆ ಬಕೆಟ್ ಮೂಲಕ ನೀರು ಉಣಿಸುವಂಥ ಕೆಲಸ ಮಾಡ್ತಿದ್ದಾನೆ. ಸಾಕಷ್ಟು ಮಟ್ಟದಲ್ಲಿ ಬಿಸಿಲು ದಾಖಲಾಗ್ತಿದೆ. ದಿನೇ ದಿನೇ ತಾಪಮಾನ ಕೂಡ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳು ಒಣಗಿ ಹೋಗ್ತಿದ್ದಾವೆ. ಹೀಗಾಗಿ ರೈತ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.